ಹಲೋ ಅಂಡ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಟಿ ವಿ ಎಸ್ ಆರ್ಬಿಟರ್ ಇವಿನ ಶೋರೂಮಲ್ಲಿ ತೋರಿಸಿ ಅದರದ್ದು ಸುಮಾರು ಫೀಚರ್ಸು ಡೀಟೇಲ್ಸ್ ಎಲ್ಲ ಹೇಳಿದೆ. ಆವಾಗ ಮೆನ್ಷನ್ ಮಾಡಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟೆಸ್ಟ್ ರೈಡ್ ಮಾಡ್ತೀನಿ, ಹಾಗೆ ಬೇರೆ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಹಾಗಾಗಿ ಇವತ್ತು ನಾನು ಹೊಸದಾಗಿ ಲಾಂಚ್ ಆಗಿರೋ ಟಿ ವಿ ಎಸ್ ಆರ್ಬಿಟರ್ ಇವಿನ ಆಚೆ ತೊಗೊಂಡಿದ್ದೀನಿ. ಇವತ್ತು ಕಂಪ್ಲೀಟಾಗಿ ಈ ಗಾಡಿನ ನಾವು ರೈಡ್ ಮಾಡಿಬಿಟ್ಟು ಆಚೆ ಕಡೆ ರಿಯಲ್ ವರ್ಲ್ಡಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ. ಹಾಗೆಯೇ ಇದರದ್ದು ಕನೆಕ್ಟೆಡ್ ಫೀಚರ್ಸು, ಸ್ಮೂತ್ ರೈಡಿಂಗ್ ಇವೆಲ್ಲ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನೋಡೋಣ. ಸೊ ಸ್ನೇಹಿತರೆ, ಇದರಲ್ಲಿ ಸ್ಮೂತ್ ರೈಡಿಂಗಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಆಟೋ ಹಿಲ್ ಹೋಲ್ಡ್ ಅಸಿಸ್ಟ್ ಇದೆ, ಆಮೇಲೆ ಕ್ರೂಸ್ ಕಂಟ್ರೋಲ್ ಇದೆ, ಜೊತೆಗೆ ನಿಮಗೆ ಇದರಲ್ಲಿ ರಿವರ್ಸ್ ಪಾರ್ಕಿಂಗ್ ಅಸಿಸ್ಟ್ ಕೂಡ ಬರುತ್ತೆ. ಸೊ ನೀವೆಲ್ಲರ ರಿವರ್ಸ್ ತೆಗಿಬೇಕು, ತುಂಬ ಪಾರ್ಕಿಂಗ್ ಕಷ್ಟ ಇದೆ ಅನ್ನೋ ಕಡೆ ಆರಾಮಾಗಿ ರಿವರ್ಸ್ ಕೂಡ ತೆಕ್ಕೊಬೋದು. ಜೊತೆಗೆ ನಿಮಗೆ ಕ್ರ್ಯಾಶ್ ಆ್ಯಂಡ್ ಫಾಲ್ ಅಲರ್ಟ್ ಬರುತ್ತೆ, ಜಿಯೋ ಫೆನ್ಸಿಂಗು, ಟೈಮ್ ಫೆನ್ಸಿಂಗು, ಆ್ಯಂಟಿ ಥೆಫ್ಟು, ಹಾಗೆಯೇ ನಿಮಗೆ ಅಕಸ್ಮಾತ್ ಗಾಡಿ ಟೋ ಮಾಡ್ಕೊಂಡು ಹೋಗ್ತೀರ ಅಂತಂದರೆ ಅದನ್ನು ಕೂಡ ನೀವು ಅಪ್ಡೇಟು ಕನೆಕ್ಟೆಡ್ ಆ್ಯಪ್ ಥ್ರೂ ನೋಡ್ಬೋದು. ಸೊ ಸೇಫ್ಟಿ ವೈಸು ಕಂಪ್ಲೀಟ್ಲಿ ಕವರ್ಡ್ ಇದೆ ಗಾಡಿ. ಹಾಗೆಯೇ ಸ್ನೇಹಿತರೆ, ಇದ್ರದ್ದು IDC ರೇಂಜು, ರಿಯಲ್ ವರ್ಲ್ಡ್ ರೇಂಜ್ ಎಲ್ಲ ನಾವು ರೈಡ್ ಮಾಡ್ತಾ ನೋಡೋಣ. ಬಟ್ ನಿಮಗೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಕನೆಕ್ಟೆಡ್ ಆ್ಯಪ್ ಥ್ರೂ ನೀವು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮೋಸ್ಟ್ ಆಫ್ ದ ಫೀಚರ್ಸು ಇದರಲ್ಲಿ ಕಂಪ್ಲೀಟ್ಲಿ ಕವರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಇದರಲ್ಲಿ LCD ಡ್ಯಾಶ್ ಬರುತ್ತೆ, ಕಲರು ಫುಲ್ಲು ಸಗರಾಗಿದೆ. ಸೊ ಇದರಲ್ಲಿ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ, ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ, ಹಾಗೆಯೇ ಡಿಸ್ಟೆನ್ಸ್ ಟು ಎಂಟಿ ಎಷ್ಟಿದೆ ಅಂತ ಅಂದ್ಬಿಟ್ಟು ತೋರಿಸುತ್ತೆ ನಿಮಗೆ. ಹಾಗೆಯೇ ನಿಮಗೆ ಕಾಲ್ ಅಲರ್ಟ್ಸ್ ಬರುತ್ತೆ, ಲೈವ್ ಲೊಕೇಶನ್ನು, ಜೊತೆಗೆ ನಿಮಗೆ ಓವರ್ ದಿ ಏರ್ ಅಪ್ಡೇಟ್ಸ್ ಕೂಡ ಮಾಡ್ಕೊಬೋದು ಇದ್ರ ಥ್ರೂ. ಸ್ನೇಹಿತರೆ, ನಿಮಗೆ ಹಾಗೆಯೇ USB ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೀವು ಡೈರೆಕ್ಟ್ ಚಾರ್ಜ್ಗೆ ಹಾಕ್ಕೊಬೋದು ಫೋನು. ಬೆಸ್ಟಿಂಗ್ ಏನಂದರೆ, ನೀವು ಚಾರ್ಜ್ಗೆ ಹಾಕಿದಾಗ ಇಲ್ಲಿ ನಿಮಗೆ ಈಸಿ ಆಕ್ಸೆಸ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಫೋನು, ವಾಲೆಟ್, ಆ್ಯಕ್ಚುಲಿ ಇದು ಡೀಪ್ ಆಗಿದೆ ನೋಡಿ. ನನ್ನ ಫೋನ್ ಇಷ್ಟು ಉದ್ದ ಇದೆ, ಇಷ್ಟು ಒಳಗೆ ಹೋಗುತ್ತೆ ನೋಡಿ, ನೀವೇ ನೋಡಿ ಫುಲ್ ಒಳಗಡೆ ಹೋಯಿತು. ಸೊ ನೀವು ಇಲ್ಲಿ ಫೋನು, ವಾಲೆಟು, ಈ ಥರ ನಿಮಗೆ ಈಸಿ ಆಕ್ಸೆಸ್ಗೆ ಏನೇನು ಬೇಕೋ ಅವೆಲ್ಲ ಇಲ್ಲಿ ಇಟ್ಕೊಬೋದು, ಆರಾಮಾಗಿ ಚಾರ್ಜ್ಗೆ ಹಾಕ್ಕೊಬೋದು. ಸೊ ಇದು ಕನ್ವೀನಿಯನ್ಸ್ ವೈಸು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ನೇಹಿತರೆ, ನಿಮಗೆ ಕಂಫರ್ಟ್ ವೈಸು ಇದು ಲಾಂಗ್ ಪ್ಲ್ಯಾಟ್ಫಾರ್ಮ್ ಸೀಟ್. ಇದು ನೋಡಿ ಕಂಪ್ಲೀಟ್ ಫ್ಲ್ಯಾಟ್ ಇದೆ. ಇದು 845 mm ಇದೆ ಸೀಟು. ನಿಮಗೆ ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಬೋದು. ಸೊ ನೋಡಿ ಒಂದ್ಸಲ ನಾನು ಕೂತ್ಕೊತೀನಿ, ಪೀಸಾಗಿ ಕೂತ್ಕೊಬೋದು. ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಇದರಲ್ಲಿ ಸ್ಟ್ರೈಟ್ ಫ್ಲ್ಯಾಟ್ ಫುಟ್ ಬೋರ್ಡ್ ಬರುತ್ತೆ ನೋಡಿ. ಅವಾಗ ನಮ್ಗೆ ಏನಂತ ಹೇಳಿದ್ರೆ ಕಾಲು ಆರಾಮಾಗಿ ಕಂಫರ್ಟಬಲ್ ಇಟ್ಕೊಬೋದು. ಇನ್ನೊಂದು ಏನಂತ ಹೇಳಿದ್ರೆ, ಏನಾದ್ರು ಲಗೇಜ್ ಇಟ್ಕೊಳ್ಳೋದಿದ್ರು ನಮ್ಗೆ ಇಲ್ಲಿ ಕೂಡ ಅದಕ್ಕೆ ಸ್ಪೇಸ್ ಬರುತ್ತೆ, 290 mm. ಹಾಗೆಯೇ ಸ್ನೇಹಿತರೆ, ನಿಮಗೆ ಇದರಲ್ಲಿ 14 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಸೊ ಪಾಟಲ್ಸ್ ಎಲ್ಲ ಆರಾಮಾಗಿ ಓಡಿಸೋದು. ಬಟ್ ಅದನ್ನ ನಾವು ರೈಡ್ ಮಾಡ್ತಾ ನೋಡೋಣ. ಸೊ ಎಲ್ಲ ಎಕ್ಸ್ಪೀರಿಯನ್ಸು ನಾವು ರೈಡ್ ಮಾಡ್ತಾ ರಿಯಲ್ ವರ್ಲ್ಡಲ್ಲಿ ಯಾವ ಥರ ಇರುತ್ತೆ ಅಂತೇಳಿ ನೋಡೋಣ, ಬನ್ನಿ. ಸ್ನೇಹಿತರೆ, TVS ಆರ್ಬಿಟರ್ ಇವಿ ಫೈನಲಿ ವಿ ಆರ್ ರೈಡಿಂಗ್ ಇಟ್. ನೋಡಿ LED DRL ಲುಕ್ಸು ಸಕ್ಕತ್ತಾಗಿದೆ. ಹಾಗೆಯೇ ಹಿಂದೆಯಿಂದ ಕೂಡ ಅಷ್ಟೇ, ನಿಮಗೆ ಇದು LED ಸಕ್ಕತ್ತಾಗಿ ಅನ್ನಿಸ್ತಾ ಇದೆ. ಫೈನಲಿ ರೈಡ್ ತೊಗೊಂಡು ಹೋಗೋಣ. ಫಸ್ಟು ಒಂದು ಸಲ ನಿಮಗೆ ಗಾಡಿ ಆಫ್ ಮಾಡಿ ಆನ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತಂದ್ಬಿಟ್ಟು. ನೋಡಿ, ಕೀ ಆನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಡ್ಯಾಶ್ ಬರುತ್ತೆ. LCD ಕಲರ್ LCD ಸಕ್ಕತ್ತಾಗಿದೆ ಡಿಸ್ಪ್ಲೇ. ಸೊ ನಿಮಗೆ ಹಿಂಗೆ ಬಂದ ತಕ್ಷಣ ಬ್ರೇಕ್ ಪ್ರೆಸ್ ಮಾಡಿ ಹೋದ ತಕ್ಷಣ ನೋಡಿ ಎಕೋ ಮೋಡ್ಗೆ ಹೋಗುತ್ತೆ. ಸೊ ಯು ಆರ್ ರೆಡಿ ಟು ಗೋ. ಸೊ ಆನ್ ದ ಗೋ ನೀವು ಡೈರೆಕ್ಟಾಗಿ ಮೋಡ್ ಬಟನ್ ಒತ್ತಿದ್ರೆ ನೋಡಿ ನಿಮಗೆ ಇದು ಚೇಂಜ್ ಆಗುತ್ತೆ ಮೋಡು. ಸೊ ಇವಾಗ ಸಿಟಿ ಮೋಡ್ಗೆ ಹೋಯ್ತು. ಸೊ ನೀವು ಆನ್ ದ ಗೋ ಈ ಮೋಡನ್ನ ಚೇಂಜ್ ಮಾಡ್ಕೊಬೋದು. ಮೇಯ್ನು ನಮಗೆ ಇದರಲ್ಲಿ ಏನಂತಂದರೆ, ಬಂದ ತಕ್ಷಣ ಒಂದು ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಕಂಫರ್ಟಬಲ್ ಆಗಿದೆ ನಿಮಗೆ ನೋಡಿ. ಈವನ್ ಈ ಲೆಗ್ ಸ್ಪೇಸೇ ಇರ್ಬೋದು, ಕೈ ಇಟ್ಕೊಂಡಾಗೆ ಇರ್ಬೋದು, ಬಾಡಿ ಪೋಸ್ಚರು ನನ್ನ ಹೈಟಿಗೆ 6 ಫೀಟ್ಗೆ ನೀವು ಆರಾಮಾಗಿ ಕಂಫರ್ಟಬಲ್ ಆಗಿ ಈ ಗಾಡಿನ ಓಡಿಸ್ಬೋದು, ಏನೂ ತೊಂದರೆ ಇಲ್ಲದೇ. ಸೊ ವೆರಿ ಗುಡ್ ಅಂತಲೇ ಅನ್ಬೋದು ಆ ಒಂದು ಪರ್ಸ್ಪೆಕ್ಟಿವಿಂದ ನೀವು ಈ ಗಾಡಿನ ನೋಡಿದ್ರೆ. ಸೊ ಈವನ್ ಸಿಟೀಲಿ ನಿಮಗೆ ಟರ್ನ್ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ, ಆಚೆ ಈಚೆ ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೆ ಗಾಡಿ ತುಂಬ ಕಂಫರ್ಟಬಲ್ ಆಗಿದೆ. ಈವನ್ ಬ್ರೇಕ್ಸು ನೋಡಿ ಸೂಪರ್ ಪವರ್ಫುಲ್ ಆಗಿದೆ. ಸೊ ನಿಮಗೆ ಇಲ್ಲಿ ನೋಡಿ ತೋರಿಸ್ತಾ ಇದೆ ನಿಮಗೆ ಬ್ಯಾಟ್ರಿ ಇಂಡಿಕೇಟರು. ಸೊ ಎಷ್ಟು ಪರ್ಸೆಂಟೇಜ್ ಇದೆ ಬ್ಯಾಟ್ರಿದು ಅಂತ ನಿಮಗೆ ಇದರಲ್ಲಿ ತೋರಿಸುತ್ತೆ. TVS ಕಡೆಯಿಂದ ಇದು 158 ಕಿಲೋಮೀಟರ್ಸ್ ನಿಮಗೆ IDC ರೇಂಜು ಕ್ಲೈಮ್ ಮಾಡ್ತಾರೆ. ಬಟ್ ರಿಯಲ್ ವರ್ಲ್ಡ್ ರೇಂಜಿಗೆ ಬಂದ ತಕ್ಷಣ ಇದು 115 ಕಿಲೋಮೀಟರ್ಸು ನಿಮಗೆ ರಿಯಲ್ ವರ್ಲ್ಡ್ ರೇಂಜ್ ಬರುತ್ತೆ. ಮೇಯ್ನ್ ಏನಂತಂದರೆ, ಈ ಥರ ರೇಂಜ್ ಬಂದಾಗ ರಿಯಲ್ ವರ್ಲ್ಡಲ್ಲಿ ಗಾಡಿ ಹೇಳೋದೊಂದು, ನಮಗೆ ಬರೋದೊಂದು ಆಯ್ತಂದರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಬಟ್ TVSಯಿಂದ ಏನು ಹೇಳ್ತಾರೆ ಅಂತಂದರೆ, ಇದರಲ್ಲಿ ಆರ್ಬಿಟರಲ್ಲಿ ರಿಯಲ್ ವರ್ಲ್ಡ್ ರೇಂಜು ಇದು ಏನು ತೋರಿಸುತ್ತೆ ಅಲ್ಲ, ಅದು ಆಲ್ಮೋಸ್ಟ್ ಆ್ಯಕ್ಯುರೇಟ್ ಆಗಿ ತೋರಿಸುತ್ತೆ ಅಂತ. ಅಂದರೆ ತುಂಬ ಮಿನಿಮಲ್ ಎರರ್ ಇರುತ್ತೆ ಅಂತ. ದಟ್ ವೇ ನಾವೆಲ್ಲರೂ ಹೋಗ್ಬೇಕಂದ್ರೆ ನಮ್ಗೆ ಆ್ಯಕ್ಚುಲಾಗಿ ಎಷ್ಟು ರೇಂಜ್ ಇದೆ ಅನ್ನೋದು ಒಂದು ಆ್ಯಕ್ಯುರೇಟಾಗಿ ಡೇಟಾ ಕೊಡುತ್ತೆ. ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನಿಮಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಇವಾಗ 40+ ಇದ್ದೀನಿ. ಈ ಬಟನ್ ಇದೆ ಅಲ್ಲ, ಇದು ಕ್ರೂಸ್ ಕಂಟ್ರೋಲ್ದು. ಇದನ್ನು ಹಿಂಗೆ ಒತ್ತಿದ್ರೆ ಆಯಿತು, ನಿಮಗೆ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಟ್ ಆಗುತ್ತೆ ಹಿಂಗೆ. ಸೊ ನೋಡಿ, ಆ ಸ್ಪೀಡಲ್ಲಿ ಆಟೋಮೆಟಿಕ್ಲಿ ಅದು ಓಡಿಸ್ಕೊಂಡು ಹೋಗ್ತಾ ಇರುತ್ತೆ. ನಾವು ಇವಾಗ ಅಕಸ್ಮಾತ್ ಸ್ಪೀಡ್ ಜಾಸ್ತಿ ಮಾಡಿದೆ ಅಂತ ಅಂದ್ಕೊಳ್ಳಿ, ಸ್ಪೀಡ್ ಜಾಸ್ತಿ ಮಾಡಿಬಿಟ್ಟು ನಾನೇನಾದರೂ ಆ ಸ್ಪೀಡಿಗೆ ಇದನ್ನ ಸೆಟ್ ಮಾಡಿದ್ರೆ ನೋಡಿ, ಆ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಹಿಂಗೆ ಈ ಥರ.
ಸೊ ದಟ್ ವೇ ನಿಮಗೆ ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀರಾ, ಹೈವೇಲಿ ಏನಾರು ಒಂಚೂರು ರಿಲ್ಯಾಕ್ಸ್ ಮಾಡಬೇಕಂದ್ರೂ ಗಾಡಿ ಆರಾಮಾಗಿ ಕ್ಲೀನಾಗಿ ಹೋಗುತ್ತೆ. ಮತ್ತು ನೀವೇನಾರು ಆಕ್ಸಿಲರೇಟ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಇಲ್ಲ ನೀವು ಅಕಸ್ಮಾತು ಏನೋ ಅಡ್ಡ ಬಂತು ಸಡನ್ನಾಗಿ ನಿಮಗೆ ಸ್ಲೋ ಮಾಡಬೇಕು, ಆವಾಗ ಸೀದಾ ನೀವು ಹಿಂಗೆ ಕ್ರೂಸ್ ಕಂಟ್ರೋಲ್ ಆನ್ ಇರುತ್ತೆ ನೋಡಿ, ಹಿಂಗೆ ಬ್ರೇಕ್ ಒತ್ತಿದ್ರೂ ನಿಮಗೆ ಕ್ರೂಸ್ ಕಂಟ್ರೋಲು ಆಫ್ ಆಗುತ್ತೆ. ಸೊ ಸೇಫ್ಟಿ ಕೂಡ ನಿಮಗೆ ಅದರಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೊಂದು, ಇವಾಗ ಹಿಂಗೆಲ್ಲಾದರೂ ನಿಲ್ಲಿಸ್ಬಿಟ್ಟಿರ್ತೀರ ಅಂತ ಅಂದ್ಕೊಳ್ಳಿ, ಆಯಿತಾ. ಹಿಂಗೆ ನಿಲ್ಲಿಸ್ಬಿಟ್ಟಿರ್ತೀರ, ನಿಮಗೆ ಗಾಡಿನ ಹಿಂದಕ್ಕೆ ಎತ್ಕೊಬೇಕು. ಆವಾಗ ನೀವು ಈ ಪಾರ್ಕಿಂಗ್ದು ಬಟನ್ ಇದೆಯಲ್ಲ, ಇದನ್ನ ಹಿಂಗೆ ಪ್ರೆಸ್ ಮಾಡಿ ಹಿಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ನೋಡಿ, ಬ್ರೇಕ್ ಹಿಡಿದ್ಬಿಟ್ಟು ಇದನ್ನ ಒತ್ತಿದ್ರೆ ಫಾರ್ವರ್ಡ್ ಮೋಡ್ ಅಂತ ಬರುತ್ತೆ, ಮತ್ತೆ ಒತ್ತಿದ್ರೆ ರಿವರ್ಸ್ ಮೋಡ್ ಬರುತ್ತೆ. ನೀವು ಹಿಂಗೆ ಆಕ್ಸಿಲೇಟ್ರ್ ಕೊಟ್ಟರೆ ಗಾಡಿ ಹಿಂದೆ ಹೋಗುತ್ತೆ. ಹಿಂಗೆ ತುಂಬ ಫಾಸ್ಟಾಗಿ ಹೋಗೋಲ್ಲ, ನಿಧಾನವಾಗಿ ಹೋಗುತ್ತೆ. ನಿಮ್ಗೆ ಅವಾಗ ಆ್ಯಕ್ಚುಲಿ ಎಲ್ಲಾರು ಸ್ಟಕ್ ಆಗಿರೋ ಸ್ಪೆಷಲಿ ವುಮೆನಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ ಮತ್ತೊಂದು ಸರಿ ಒತ್ತಿದ್ರೆ ಫಾರ್ವರ್ಡ್ ಮೋಡ್ ಅಂತ ಹೋಗುತ್ತೆ, ಹಿಂಗೆ ಮತ್ತೆ ಒತ್ತಿದ್ರೆ ರಿವರ್ಸ್ ಮೋಡು. ಸೊ ನಿಮ್ಗೆ ಅವಾಗ ಗಾಡಿ ರಿವರ್ಸಲ್ಲಿ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮೋಡಿಂದ. ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಬೀಪ್ ಕೂಡ ಆಗ್ತಾ ಇರುತ್ತೆ. ಸೊ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ತೀವಂತ. ಮತ್ತೆ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ನಿಮಗೆ ಅದು ಆಫ್ ಆಗುತ್ತೆ ರಿವರ್ಸ್ ಮೋಡು. ಅವಾಗ ಹಿಂಗೆ ಒತ್ತಿದ್ರೆ ಗಾಡಿ ಆನ್ ಆಗುತ್ತೆ. ಇನ್ನೊಂದು ನಿಮಗೆ ಇಲ್ಲಿ ನೋಡಿ, ಈ ಥರ ಇದು ಕೊಟ್ಟಿದ್ದಾರೆ, ಇದು ಲಿವರ್ ನಿಮಗೆ ಎಂಗೇಜ್ ಮಾಡಿದ್ರೆ ನಿಮಗೆ ಆಟೋ ಹೋಲ್ಡ್ ಆಗುತ್ತೆ. ಸೊ ನೀವೆಲ್ಲರೂ ಅಪ್ಪಿಲ್ಸಿದೆ ಗಾಡಿ ಹಿಂದೆ ಹೋಗ್ಬಾರ್ದಿಲ್ಲ, ಟ್ರಾಫಿಕಲ್ಲಿ ನಿಂತಿರ್ತೀರ ಅಂತ ಹೇಳಿದ್ರೆ ಇದ್ರ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಹಿಂಗೆ ಬಿಟ್ಟರೆ ಮತ್ತೆ ರಿಲೀಸ್ ಆಗುತ್ತೆ. ಸೊ ಈ ಥರ ಫೀಚರ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಸ್ಮಾಲ್ ಥಿಂಗ್ಸ್, ಬಟ್ ನಿಮಗೆ ಸಿಟಿಯಲ್ಲಿ ಹೋಗುವಾಗ ಇವೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ನಿಮಗೆ ಇದು ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿದ್ದಾರಲ್ಲ, ಬ್ಲೂಟೂತ್ ಕನೆಕ್ಟಿವಿಟಿಯಿಂದ ನಿಮಗೆ ಕಾಲ್ಸ್ ಇರ್ಬೋದು, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇರ್ಬೋದು, ಪ್ರತಿಯೊಂದೂ ಹೆಲ್ಪ್ ಆಗುತ್ತೆ. ಅದಲ್ಲದೆ ನಿಮಗೆ ಇದರಲ್ಲಿ ಅಕಸ್ಮಾತ್ ಗಾಡಿ ಫಾಲ್ ಆಗ್ತಿದೆ ಅಂತ ಹೇಳಿದ್ರೆ ಆವಾಗ ಬಿದ್ದಾಗ ಮೋಟಾರ್ ಕೂಡ ಕಟ್ ಆಫ್ ಆಗುತ್ತೆ. ಹಾಗೆಯೇ ನಿಮಗೆ ಕ್ರ್ಯಾಶ್ ಮತ್ತು ಫಾಲ್ ಅಲರ್ಟ್ ಕೂಡ ಹೋಗುತ್ತೆ ಫೋನಿಗೆ. ನಿಮಗೆ ಸಿಟಿಗೆ ಕ್ವಿಕ್ ಓವರ್ಟೇಕ್ಸ್ ಬೇಕಂತ ಹೇಳಿದ್ರೆ ಪವರ್ ಡೆಲಿವರಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಥರ. ಸೊ ಕ್ವಿಕ್ ಓವರ್ಟೇಕ್ಸ್ಗೆ ಸಿಟಿಗೆ ಹೆಲ್ಪ್ ಆಗುತ್ತೆ ನಿಮಗೆ. ಈ ಥರ ಬಂಪಿ ಇರಲಿ ರೋಡು, ಪಾಡ್ ಹೋಲ್ಸ್ ಇರಲಿ, ಸಖತ್ತು ಸ್ಮೂತ್ ಆ್ಯಂಡ್ ಪ್ಲ್ಯಾಂಟೆಡ್ ಆಗಿದೆ ರೈಡು. ಸ್ಪೆಷಲಿ ನಮಗೆ ಸಿಟಿ ಟ್ರಾಫಿಕ್ಕಿಗೆ ಈ ಥರ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಬೋದು. ಸೊ ಅಷ್ಟೇ ಸ್ನೇಹಿತರೆ, ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ರೈಡ್ ಎಕ್ಸ್ಪೀರಿಯೆನ್ಸು ರಿಯಲ್ ವರ್ಲ್ಡಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ನಿಮಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ನಿಮಗೇನಾದರೂ ಪರ್ಟಿಕ್ಯುಲರ್ ಫೀಚರ್ಸು ಇದು ತಿಳ್ಕೊಬೇಕು, ಇಲ್ಲ ಪರ್ಟಿಕ್ಯುಲರ್ ಯಾವುದಾದ್ರು ಒಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಆ ಪರ್ಟಿಕ್ಯುಲರ್ ಇದ್ರ ಮೇಲೆ ನಾನು ಈ ಗಾಡಿ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಿ ಎಲ್ಲ ಹೇಳ್ತೀನಿ. ಸೊ ಏನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.